ನೀವು ಎಂಥ ಪ್ರಶ್ನೆನ ಕೇಳ್ತೀರಾ ಅನ್ನೋದ್ರ ಮೇಲೆ ನೀವು ಎಂಥ ವ್ಯಕ್ತಿತ್ವ ಅನ್ನೋದು ಅಷ್ಟೇ ಸಾಕು ಗೊತ್ತಾಗ್ಬಿಡುತ್ತೆ ಅಂತ. ಸೊ ಟುಡೇ ಇನ್ಫ್ಯಾಕ್ಟ್ ಒಂದು ಫೇಮಸ್ ಸೇಯಿಂಗ್ ಇದೆ, ಇಂದಿರಾ ಗಾಂಧಿ ಅವರು ಒಂದು ಕಡೆ ಹೇಳ್ತಾರಂತೆ, ದ ಪವರ್ ಟು ಕ್ವೆಶನ್ ಇಸ್ ದ ಬೇಸಿಸ್ ಆಫ್ ಆಲ್ ಹ್ಯೂಮನ್ ಪ್ರೋಗ್ರೆಸ್. ಪ್ರಶ್ನೆ ಮಾಡುವಂಥ ಮನೋಭಾವ ಇಡೀ ಮನುಷ್ಯ ಕುಲದ ಬೆಳವಣಿಗೆಗೆ ದಾರಿದೀಪ ಅಂತ. ಯಾಕೆ ಈ ಥರದೆಲ್ಲ ಮಾತುಗಳು ಕೇಳಿದೆ ಅಂದರೆ, ಪ್ರತಿಯೊಬ್ಬರು ಅವರವ್ರ ಲೆವೆಲಲ್ಲಿ ಜೀವನದ ಬಗ್ಗೆ ಒಂದೊಂದು ಹಂತದಲ್ಲಿ ಪ್ರಶ್ನೆಗಳನ್ನು ಕೇಳ್ಕೊತಾ ಇರ್ತೀವಿ. ಈಗ ನನ್ನ ಲೈಫಲ್ಲಿ ಏನು, ಈಗ ನಾನು ಏನು ಹುಡುಕ್ತಾ ಇದ್ದೀನಿ ಅಂತ. ನೀವೇನು ಹುಡುಕ್ತಾ ಇದ್ದೀರಾ ಈ ಸದ್ಯಕ್ಕೆ? ನಾನು ಹುಡುಕಿರೋದೆಲ್ಲ ಸಿಕ್ಕಿದೆ ಆನೆಸ್ಟ್ಲಿ. ನಾನು ತುಂಬ ತೃಪ್ತಿ ಇರೋಂಥ ಜೀವ ಅಂತ ಹೇಳ್ಬೋದು. ನನಗೆ ನಾನು ಏನು ನಂಬ್ತೀನಿ ಗೊತ್ತಾ, ಹ್ಯಾಪಿನೆಸ್ ಇಸ್ ಸ್ಟೇಟ್ ಆಫ್ ಮೈಂಡ್ ಅಂತೀವಲ್ಲ, ಲೈಕ್ ಸಂತೋಷ ಅನ್ನೋದು ಅದನ್ನು ಅದಾಗಿದೆ ಬರುತ್ತೆ, ಅದೇನೋ ಒಂದು ಘಟನೆ ನಡಿಬೇಕು ಅಂತಿಲ್ಲ. ಸೊ ಏನು ಚಿಕ್ಕದಾದ್ರೂ ಅದರಲ್ಲೇ ಖುಷಿ ಪಡೋ ಮನಸ್ಥಿತಿ ಇರಬೇಕು ಅಂತ ನಾನು ಬೇಸಿಕಲಿ ನಾನು ಅದನ್ನ ನಂಬಿ ನಾನು ಅದನ್ನೇ ಫಾಲೋ ಮಾಡೋದು. ಸೊ ತುಂಬ ಜನ ಯಾಕೆ ಖುಷಿಯಾಗಿರ್ತೀನಿ, ಬಿಕಾಸ್ ನಾನು ಖುಷಿಯಾಗಿದ್ದೀನಿ ಗುರು. ಅದಕ್ಕೇನಕ್ಕೆ ರೀಸನ್ಸ್ ಏನಕ್ಕೆ ಬೇಕು ನಾನು ಖುಷಿಯಾಗಿರೋದು? ಸ್ಟೇಟ್ ಆಫ್ ಮೈಂಡ್ ಅಷ್ಟೇ. ನೀವು ಖುಷಿಯಾಗಿರಕ್ಕೆ ಬರೋರ್ಗೆ ಅದೇ ಬಡವಾನಿ ಮಡಗ್ದಂಗಿರೋ ಅದೇ ತಾನೇ. ಕೆಳಗಿದ್ರು ಖುಷಿಯಾಗಿರಕ್ಕೆ ಬರುತ್ತೆ, ಖುಷಿಯಾಗಿರಕ್ಕೆ ಬರದೇ ಇರೋರ್ಗೆ ನೀವು ನಂಬಲ್ಲ. ನಾನು ಜಗಳ ಆಡಿದ್ರು ಅನ್ಕೋತೀನಿ, ಜಗಳ ಆಡಬಾರ್ದು, ಜಗಳ ಆದರೆ 5 ನಿಮಿಷಕ್ಕೆ ಸುಮ್ಮನೆ ಆಗ್ಬಿಡ್ಬೇಕು. ಯಾಕೆ ಮತ್ತೆ 6 ನಿಮಿಷ ನಂಗೆ ಇರುತ್ತೋ ಇಲ್ಲೋ ನಿಜ ಗೊತ್ತಿಲ್ಲ. ನಾನು ಅದಕ್ಕೆ ಎಲ್ರಿಗೂ ಹೇಳ್ತೀನಿ, ಯಾಕೆ ನೀವು ರೆಸ್ಟ್ ಮಾಡ್ಬೋದಿತ್ತಲ್ಲ, ದುಡ್ಡು ದುಡಿಯೋಕೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿಯಾ, ಬರೀ ದುಡ್ಡು ದುಡಿಯೋಕ್ಕಷ್ಟೇ ಕೆಲಸ ಅಲ್ಲ, ಸಂತೋಷವಾಗಿರೋದಕ್ಕೆ, ನಮ್ಮ ವ್ಯಕ್ತಿತ್ವ ನಾವು ರೂಪಿಸ್ಕೊಳ್ಳೋದಕ್ಕೆ. ಓಕೆ, ದುಡ್ಡು ಒಂದು ರೀಸನ್ನೇ ಅಂತ ಅಂದ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಆಯಿತು, ನನ್ನ ಮಗಳಿಗೆ ಐ ಆಮ್ ನಾಟ್ ಅ ಪರ್ಸನ್ ಹೂಸ್ ಲೈಕ್ ನೀವು ಹಾಗೆ ಇರ್ತೀರ ರಶ್ಮಿ, ಲೈಕ್ ನನ್ನ ಗಂಡಂದು ಏನಾದರೂ ದುಡ್ಡಿದ್ಬಿಟ್ರೆ ಆರಾಮಾಗಿ ಅದರೊಳಗೆ ಕಂಫರ್ಟೇಬಲ್ ಆಗಿರೋದು. ಯಾಕೆ ಏನು ಈಗ ನಮ್ಮ ತಾಯಿಯಂದ್ರಿಗೆಲ್ಲ ಅಪರ್ಚುನಿಟಿ ಇರಲಿಲ್ಲ ರಶ್ಮಿ. ಪಾಪ ಅವ್ರು ಪೂರ್ತಿ ತನು ಮನ ಎಲ್ಲ ಅವ್ರ ಫ್ಯಾಮಿಲಿಗೆ ಅರ್ಪಿಸ್ಬಿಟ್ಟಿದ್ರು. ಅವತ್ತಿನ ಕಾಲ ಹಂಗಿತ್ತು, ಎಕ್ಸ್ಪೋಜರ್ ಕಮ್ಮಿ ಇತ್ತು, ಆಪ್ಷನ್ಸು ಕಮ್ಮಿ ಇತ್ತು. ನನ್ನ ತಾಯಿಗೆ ನಾನು ಈಗ ಎಷ್ಟು ಸಲ ಕೇಳಿದ್ರೆ ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ಅಂದರೆ ಒಂಥರ ಅವ್ರಿಗೆ ಅಯ್ಯೋ ಹೌದಲ್ಲ, ಇನ್ನೂ ಮಾಡ್ಬೋದಿತ್ತು ಆ ಕಾಲದಲ್ಲಿ, ಇನ್ನೂ ಅವ್ರು ಏನಾದರೂ ಅಚೀವ್ ಮಾಡ್ಬೋದಿತ್ತು. ಬಟ್ ಅವಾಗ ಆಪ್ಷನ್ಸ್ ಇರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ, ಧೈರ್ಯ ಇರಲಿಲ್ಲ. ಯಾರು ನಾನು ಮಾಡು ಅಂತ ಅನ್ನೋರು ಯಾರು ಇರಲಿಲ್ಲ. ಇವಾಗ ಹಂಗಿಲ್ಲ. ಇವಾಗ ಅಪಾರ್ಚುನಿಟೀಸ್ ಇದೆ, ನಮಗೆ ತಲೆ ಇದೆ, 4 ಜನನ ನೋಡಿ ನಾವು ಕಲಿಯೋಂಥ ಜನಗಳಿದ್ದಾವೆ, ವ್ಯಕ್ತಿಗಳಿದ್ದಾರೆ. ಹಾಗಾಗಿ ಇವಾಗಿಂದ ಬೇರೆ ನನ್ನ ಮಟ್ಟಿಗೆ. ಸೊ ಸಿಗೋವಂಥ ಚಿಕ್ಕ ಖುಷಿಗಳಾಗಲಿ, ಅಪಾರ್ಚುನಿಟೀಸ್ ಆಗಲಿ, ಅದನ್ನು ಬಳಸ್ಕೊಂಡು ಪ್ರೀತಿಯಿಂದ ಖುಷಿಯಿಂದ ಮುನ್ನಡ್ಕೊಂಡು ಹೋಗ್ಬೇಕು. ನನಗೆ ಅದೇ ಸದ್ಯಕ್ಕೇನು ಹುಡುಕ್ತಾ ಇಲ್ಲ, ಇರೋದ್ರಲ್ಲೇ ಇನ್ನೂ ಖುಷಿಯಿಂದ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಅಫ್ಕೋರ್ಸ್ ನನ್ನ ಲೈಫಲ್ಲಿ ಇದನ್ನು ಮಾಡಬೇಕು ಅಂತ ಇದೆ. ಅಂದರೆ ಏನಂತಾರೆ, ನಂಗೊಂದು 2-3 ಚಿಕ್ಕ ಗೋಲ್ಗಳಿದೆ. ಹೇಳ್ಬೋದಾ? ಖಂಡಿತ. ಅಂದರೆ ನನಗೇನಂದರೆ ಯು ಆರ್ ಆಲ್ಸೋ ಪೆಟ್ ಲವರ್, ಹಾಗಾಗಿ ನಿಮಗೂ ಗೊತ್ತಿರುತ್ತೆ. ನಾನು ಯಾವಾಗಲೂ ಅದೊಂದಿದೆ. ಅಂದರೆ ಈ ಸ್ಟ್ರೀಟ್ ಡಾಗ್ಗಳಾಯಿತು, ಎಷ್ಟೊಂದು ಹಸುಗಳು ನೋಡ್ತೀವಿ. ಓಕೆ, ಏನಾದರೂ ನನ್ನ ಮಟ್ಟಿಗೆ ಒಂದು ಚಿಕ್ಕದಾಗಿರೋ ಒಂದು NGO ಥರ ಏನಾದರೂ ಮಾಡಬೇಕು. ಏನಂತಾರೆ ಅದಕ್ಕೆ, ಎಂಥ ಸೆಂಟರ್ ಅಂತಾರೆ, ಅನಿಮಲ್ ಸೆಂಟರ್, ಶೆಲ್ಟರ್ ಹೋಮ್, ಆ ಥರ ಏನಾದರೂ ಚಿಕ್ಕದಾಗಿ ಮಾಡಬೇಕು ಅಂತ ಆಸೆ. ದಯಾ ಸಂಘ ಅಥವಾ ದಯಾ ಸಂಘ ಅನ್ನೋದಕ್ಕಿಂತ ಪ್ರೇಮ ಸಂಘ ಅಂತ ಹೇಳ್ಬೋದು. ದಯೆ ಬಂದ್ಬಿಡತ್ತೆ ಪ್ರೀತಿ ಇದ್ದ ಕಡೆ, ಹಂಗಾಗಿ ಒಳ್ಳೆ ಮಾತೆ ಅದು. ಅದೊಂದು ಮಾಡಬೇಕು ಅಂತ ಆಸೆ. ಆಮೇಲೆ ನನಗೆ ತೋಟದಲ್ಲೇ ಇರಬೇಕು ಅಂತ ಯಾವಾಗಲೂ ಆಸೆ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ನಾನು ನನ್ನ ಹಸ್ಬೆಂಡ್ನ ಮದುವೆ ಆಗಬೇಕಾದ್ರೆ ಕೇಳಿದ್ದು ಅಷ್ಟೇ, ನೀವು ನಿಜವಾಗ್ಲೂ ನಿಮಗೆ ಈ ಕೃಷಿ ಅದ್ರ ಬಗ್ಗೆ ಎಲ್ಲ ಆಸಕ್ತಿ ಇದೆನಾ ಅಂತ. ಬೇಸಿಕಲಿ ದೇ ಆರ್ ಕಾಫಿ ಪ್ಲಾಂಟರ್ಸ್ ಅಲ್ವಾ, ಅಲ್ಲೇ ಇರಬೇಕು ನಾನು, ನನ್ನ ಲೈಫ್ ನಾನು ಅಲ್ಲಿ ಕಳಿಬೇಕು ಅಂತ ಆಸೆ ಅಂತ. ಅವ್ರು ಹ್ಞೂ ಅಂದಮೇಲೆ ಆಯಿತು ಹಂಗಾದ್ರೆ ಚೆಕ್. ಯಾಕಂದರೆ ನಂಗೆ ಯಾವಾಗಲೂ ಅದೊಂದು ಆಸೆ, ನಾನು ತೋಟ, ಹೊಲ, ಪ್ರಕೃತಿ, ಗಿಡಗಳ ಮಧ್ಯೆ ನನ್ನ ಬದುಕನ್ನ ಕಳಿಬೇಕು ಅಂತ. ಸೊ ಅದೊಂದು ಪ್ರೋಸೆಸ್ಸಲ್ಲಿದೆ.